ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕು ಅಂತ ಅನಿಸ್ತಾ ಇದೆ. ಎಚ್ಚೆತ್ಕೊಳ್ತಾ ಇಲ್ಲ. ಎಷ್ಟು ಬಲಿ ಆದ್ರೂ ಕೂಡ, ಅಮಾಯಕ ಜೀವ ಬಲಿ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಪದೇ ಪದೇ ನಿರ್ಲಕ್ಷ್ಯ. ಈಗಲೂ ಕೂಡ ಅಂತದ್ದೇ ಒಂದು ಘಟನೆ ನಡೆದಿದೆ. ಬಾಲಕಿ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿರೋ ಘಟನೆ. ಈ ಹಿಂದೆಯೂ ಕೂಡ ನೋಡಿದ್ವಿ. ಟ್ರಾನ್ಸ್ಫಾರ್ಮರ್ ಯಾವ ರೀತಿ ಟ್ರಾನ್ಸ್ಫಾರ್ಮರ್ ಇಂದ ವೈರ್ ಕೆಳಗಡೆ ಬಿದ್ದು ತಾಯಿ ಮಗು ಇಬ್ರು ಕೂಡ ಸಾವನ್ನಪ್ಪಿದ ಘಟನೆ ಇನ್ನೂ ಕೂಡ ಕಣ್ಣ ಮುಂದೆಯೇ ಇದೆ. ಇದೀಗ ಬೆಂಗಳೂರಿನಲ್ಲಿ ವಿದ್ಯುತ್ ತಂತಿ ತಗುಲಿ ಬಾಲಕಿ ಸಾವನ್ನಪ್ಪಿರೋದು ವರ್ತೂರಿನ ಪ್ರೆಸ್ಟೀಜ್ ಹೆಬಿಟೇಟ್ ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ಘಟನೆ ನಡೆದಿರೋದು. 10 ವರ್ಷದ ಮಾನ್ಯ ಕರೆಂಟ್ ಶಾಕ್ಗೆ ಬಲಿಯಾದಂತಹ ದುರ್ದೈವಿ. ಮೇಲಿಂದ ಮೇಲೆ ಇದೇ ರೀತಿಯಾದಂತಹ ಘಟನೆಗಳು ನಡೀತಾನೆ ಇದೆ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಅಮಾಯಕರ ಬಲಿ. ಯಾವ ರೀತಿ ನ್ಯಾಯ ಸ್ವಾಮಿ? ಅಂದರೆ ಅಪಾರ್ಟ್ಮೆಂಟ್ನ ನಿರ್ಲಕ್ಷ್ಯ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸೊ ಅಪಾರ್ಟ್ಮೆಂಟ್ ಅಲ್ಲಿ ಆಡಳಿತ ನಡೆಸಿದ್ರು. ಅಪಾರ್ಟ್ಮೆಂಟ್ನ ಆಡಳಿತ ಸಿಬ್ಬಂದಿಗೆ ಇದ್ರ ಬಗ್ಗೆ ಗಮನ ಇರಲಿಲ್ವಾ? ಅಲ್ಲಿ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿದೆ ಅಥವಾ ಅಲ್ಲಿ ವಿದ್ಯುತ್ ತಂತಿ ಸರಿಯಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ, ಅವ್ರ ಗಮನಕ್ಕೆ ಬರಲಿಲ್ವಾ? ಇಲ್ಲಿ ಮೇಲ್ನೋಟಕ್ಕೆ ಅಪಾರ್ಟ್ಮೆಂಟ್ನ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲಿ ವಿದ್ಯುತ್ ತಂತಿ ತಗುಲಿ ಬಾಲಕಿ ಸಾವನ್ನಪ್ಪಿರೋ ಘಟನೆ ವರ್ತೂರಿನ ಪ್ರೆಸ್ಟೀಜ್ ಹೆಬಿಟೇಟ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರೋದು. ಪಾಪ 10 ವರ್ಷದ ಮಾನ್ಯ ಕರೆಂಟ್ ಶಾಕ್ಗೆ ಬಲಿಯಾದಂತಹ ದುರ್ದೈವಿ. ಕರೆಂಟ್ ಶಾಕ್ ಆಗ್ತಾ ಇದ್ದಂತೆ ಆಸ್ಪತ್ರೆಗೆ ಸ್ಥಳೀಯರು ಆಕೆಯನ್ನು ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾನ್ಯ ಮೃತಪಟ್ಟಿದ್ದಾರೆ. ಬಾಲಕಿ ಪೋಷಕರಿಂದ ವರ್ತೂರು ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೊಡಲಾಗಿದೆ. ಇಲ್ಲಿ ಮೇಲ್ನೋಟಕ್ಕೆ ಅಪಾರ್ಟ್ಮೆಂಟ್ನ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೂ ಕೂಡ ದೂರು ಕೊಟ್ಟಿದ್ದಾರೆ ಬಾಲಕಿಯ ಪೋಷಕರು. ವರ್ತೂರಿನ ಪ್ರೆಸ್ಟೀಜ್ ಹೆಬಿಟೇಟ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರೋ ಘಟನೆ ಇದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ. ನಾಗರಾಜ್, ಈ ಅಪಾರ್ಟ್ಮೆಂಟ್ನ ಆಡಳಿತ ಸಿಬ್ಬಂದಿಯ ಏನು ನಿರ್ಲಕ್ಷ್ಯವೇ ಈ ಒಂದು ಸಾವಿಗೆ ಕಾರಣ ಅಂತೇಳಿ ಪೋಷಕರು ಆರೋಪ ಮಾಡ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಶರತ್, ಏನು ನಿನ್ನೆ ಸಂಜೆ 7:15 ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ವರ್ತೂರು ಬಳಿ ಇರ್ತಕ್ಕಂಥ ಪ್ರೆಸ್ಟೀಜ್ ಹೆಬಿಟೇಟ್ ಅಪಾರ್ಟ್ಮೆಂಟ್ ಅಂತ ಏನಿದೆ, ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದಂಥ ವಿದ್ಯುತ್ ತಂತಿಯನ್ನು ತುಳಿದು ಮಾನ್ಯ ಅನ್ನೋ ಒಂದು 10 ವರ್ಷದ ಬಾಲಕಿ ಸಾವನ್ನಪ್ಪಿರ್ತಕ್ಕಂಥದ್ದು. ಈ ಒಂದು ಏನು ಸ್ವಿಮ್ಮಿಂಗ್ ಪೂಲ್ ಅಂತಂದರೆ ಒಂದು ಪಬ್ಲಿಕ್, ಎಲ್ರಿಗೂ ಆ ಒಂದು ಅಪಾರ್ಟ್ಮೆಂಟ್ ಪ್ರಿಮೈಸಸ್ ಇರ್ತಕ್ಕಂಥ ಎಲ್ರಿಗೂ ಆಕ್ಸೆಸ್ ಇರುವಂಥ ಪಬ್ಲಿಕ್ ಪ್ಲೇಸ್. ಅಲ್ಲಿಗೆ ಹೋಗುವಂಥ ಮಗು ಇದನ್ನು ತುಳಿದು ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ಸಾವನ್ನಪ್ತದೆ ಅಂತಂದರೆ ಅದನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಏನು ಅಪಾರ್ಟ್ಮೆಂಟ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ನ ಸಂಪೂರ್ಣ ವೈಫಲ್ಯ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಏನು ಸ್ವಿಮ್ಮಿಂಗ್ ಪೂಲನ್ನು ಅಪಾರ್ಟ್ಮೆಂಟ್ನ ಎಲ್ಲ ನಿವಾಸಿಗಳು ಬಳಸ್ತಾರೆ. ಇಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಆದರೆ ಈ ರೀತಿಯಾಗಿ ಪದೇ ಪದೇ ಇಲ್ಲಿ ಘಟನೆಗಳಾಗ್ತವೆ. 3 ತಿಂಗಳಿಂದ ಇದೇ ರೀತಿಯ ಒಂದು ಸ್ವಲ್ಪ ಘಟನೆ ಆಗಿತ್ತು. ಆದರೂ ಸಹ ಇಲ್ಲಿಯ ಇದನ್ನು ನಿರ್ವಹಣೆ ಮಾಡುವಂಥ ಈ ಸಿಬ್ಬಂದಿಗಳು ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಅಲ್ಲಿಯ ನಿವಾಸಿಗಳು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಮಧ್ಯರಾತ್ರಿ ಪ್ರೊಟೆಸ್ಟ್ ಸಹ ಅಲ್ಲಿ ಅಪಾರ್ಟ್ಮೆಂಟ್ನ ಮುಂದೆ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಬಗ್ಗೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಇದುವರೆಗೂ ಅಪಾರ್ಟ್ಮೆಂಟ್ನ ನಿರ್ವಹಣೆಗೆ ಸಂಬಂಧಿಸಿದಂತೆ ಆಡಳಿತ ಮಂಡಳಿ ಏನಿದೆ, ಇದುವರೆಗೂ ಯಾರೋ ಒಬ್ಬರು ರೆಸ್ಪಾನ್ಸ್ ಆಗಿಲ್ಲ. ಸದ್ಯಕ್ಕೆ ಪೊಲೀಸರು ಅವರನ್ನು ಇವತ್ತು ವಿಚಾರಣೆಗೆ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಒಂದು ನಿರ್ಲಕ್ಷ್ಯದಿಂದ 10 ವರ್ಷದ ಬಾಲಕಿ ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಬಗ್ಗೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಒಂದು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಶರತ್, ಮತ್ತೊಂದು ಕಡೆ ನಾಗರಾಜ್, ಈ 3 ತಿಂಗಳ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ನಡೆದಿತ್ತು ಅಂತ ನೀವು ಹೇಳಿದ್ರಿ. ಆ ಸಂದರ್ಭದಲ್ಲಿ ಏನಾಗಿತ್ತು? ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ರಾ? ಇದ್ರ ಜೊತೆಗೆ ಈಗಾಗಿರೋ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟವ್ರು ಏನು ಹೇಳ್ತಾ ಇದ್ದಾರೆ ಅಂತ?
ಶರತ್, ಸದ್ಯಕ್ಕೆ ಏನು ಈ ಬಗ್ಗೆ ಏನು ಆಡಳಿತ ಮಂಡಳಿಯನ್ನು ಸಂಪರ್ಕಿಸುವ ಕೆಲಸವನ್ನು ಮಾಡಕ್ಕೆ ಹೋದರೆ ಯಾರೊಬ್ಬರು ಸಹ ರೆಸ್ಪಾನ್ಸ್ಗೆ ಸಿಗ್ತಾ ಇಲ್ಲ. ಆದರೆ ರಾತ್ರಿ ಪ್ರೊಟೆಸ್ಟ್ ಮಾಡ್ತಾ ಅಲ್ಲಿಯ ನಿವಾಸಿಗಳು ಹೇಳ್ತಾ ಇರ್ತಕ್ಕಂಥ ಆರೋಪ ಮಾಡ್ತಾ ಇರೋದು ಏನಂತಂದರೆ, ಪ್ರೆಸ್ಟೀಜ್ ಎಬಿಟೆಡ್ ಅಪಾರ್ಟ್ಮೆಂಟ್ ಏನಿದೆ ಇದನ್ನು ನಿರ್ವಹಣೆಯು ಸಹ ಪ್ರೆಸ್ಟೀಜ್ನ ಮತ್ತೊಂದು ಗ್ರೂಪ್ ಮಾಡ್ತಾ ಇದೆ. ಆದರೆ ಇಷ್ಟು ಪ್ರತಿಷ್ಠಿತ ಬಿಲ್ಡರ್ಸ್ನಿಂದ ನಿರ್ಮಾಣ ಆಗಿರ್ತಕ್ಕಂಥ ಅಪಾರ್ಟ್ಮೆಂಟ್ನಲ್ಲಿ ಈ ರೀತಿಯಾಗಿ ಅವಘಡಗಳು ಆಗ್ತಾ ಇದ್ರು. ಇವರು ಕೇರ್ಲೆಸ್ ಆಗಿ ವರ್ತಿಸ್ತಾ ಇದ್ದಾರೆ. 3 ತಿಂಗಳ ಹಿಂದ್ಗಡೆ ಇದೇ ರೀತಿಯಾಗಿ ವಿದ್ಯುತ್ ಶಾಖ ಒಂದು ಕಡೆ ಬೋರ್ಡ್ ಏನಿಟ್ಟಿದ್ರು, ಸ್ವಿಚಿಂಗ್ ಬೋರ್ಡ್, ಅಲ್ಲಿ ಸಹ ಕಂಪ್ಲೀಟ್ ಆಗಿ ಓಪನ್ ಆಗಿತ್ತು. ಇದ್ರ ಬಗ್ಗೆ ಹಲವು ಬಾರಿ ದೂರು ಕೊಟ್ಟರು, ಅದ್ರ ಬಗ್ಗೆನೂ ಏನು ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ನಂತರ 3 ತಿಂಗಳಾದ ಬಳಿಕ ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡ್ರು. ಜೊತೆಗೆ ಈ ರೀತಿಯಾಗಿ ಸ್ವಿಮ್ಮಿಂಗ್ ಪೂಲ್ ಬಳಿ ವಿದ್ಯುತ್ ಶಾಕ್ ಹೊಡೆಯುವಂತೆ ಕರೆಂಟ್ ವೈರನ್ನು ಬಿಟ್ಟಿದ್ದು ಸಾಕಷ್ಟು ಅವಘಡಗಳು ಆಗ್ತವೆ ಅನ್ನೋ ಅವ್ರಿಗೆ ಗಮನಕ್ಕಿದ್ರೂ ಸಹ ಅವ್ರು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಅಂತೇಳಿ ಅಲ್ಲಿಯ ಸಿಬ್ಬಂದಿಗಳು, ಅಲ್ಲಿಯ ನಿವಾಸಿಗಳು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಬಂದಿರೋ ಮಾಹಿತಿ ಪ್ರಕಾರ ಫಸ್ಟ್ ಏನು ಬಂದಿತ್ತು ಅಂದರೆ ಗ್ರೂಪಲ್ಲಿ ಸರ್ಕ್ಯುಲೇಟ್ ಆಯಿತು. ಒಂದು ಮಗು ಇಲ್ಲಿ ಪಾರ್ಸೆಲ್ 3 ಪ್ರೆಸ್ಟೀಜ್ ಲೇಕ್ ಸೈಡ್ ಹ್ಯಾಬಿಟೇಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಎಲೆಕ್ಟ್ರಿಕ್ ಒಂದು ವೈರ್ ಕಾಲು ತುಳಿದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದಿದೆ ಅಂತ ವಾಟ್ಸಪ್ ಗ್ರೂಪಲ್ಲೆಲ್ಲ ಸರ್ಕ್ಯುಲೇಟ್ ಆಯಿತು. ಇಲ್ಲೆಲ್ಲ ಬಂದು 7:07 ಆಗಿರೋದು. ಆಮೇಲೆ ಸಡನ್ನಾಗಿ ಸ್ವಲ್ಪ ಜನ ಎಲ್ಲ ಕಿರ್ಚಾಡಿದ್ರಂತೆ. ಕಿರ್ಚಾಡಿದ ತಕ್ಷಣ ಸೆಕ್ಯೂರಿಟಿ ಅವರೆಲ್ಲ ಬಂದಿದ್ದಾರೆ. ಬಂದಿದ್ದ ತಕ್ಷಣ ಮಗುನ ಎತ್ಕೊಂಡೋಗಿ CPR ಏನೋ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಇಲ್ಲೇ ಸಹಸ್ರ ಹಾಸ್ಪಿಟಲ್ ಅಂತ.